ಈ ಎಲ್ಲ ಗೋಜಲುಗಳ ಮಧ್ಯೆ ಹಾಸನದಲ್ಲಿ ಶಾಸಕ ಪ್ರೀತಂ ಗೌಡ ಆಪ್ತರ ಮನೆ ಸೇರಿದಂತೆ 18 ಕಡೆ SIT ರೈಡ್ ಮಾಡ್ಕೊಂಡಿದ್ದಾರಂತೆ. ಶೋಧ ಕಾರ್ಯ ಮಾಡಿದ್ದಾರೆ. ಮಾಡ್ಬೋದು, ಅವರಿಷ್ಟ. ಯಾರ್ಯಾರ್ದೋ ಮನೆಗಳಿಗೆಲ್ಲ ಹೋಗಿದ್ದಾರೆ. ಏನೇನು ಸಿಕ್ಕಿರುತ್ತೋ ಎತ್ತಾಕೊಂಬಂದಿರ್ತಾರೆ, ಅಷ್ಟೇ ತಾನೇ. ಆಲ್ ರೈಟ್. ಏನು ಸಿಕ್ಕಿದೆ ಅದನ್ನು ಔಸಿಟ್ಕೊಳ್ಳೋಕ್ಕಂತೂ ಆಗಲ್ವೇ? ಅನ್ಲೆಸ್ ಅವ್ರಿಗೇನಾದ್ರು ಅಸಿಸ್ಟ್ ಮಾಡೋವಂಥ ಎವಿಡೆನ್ಸ್ ಇದ್ದಿದ್ರೆ ಬಿಟ್ಟರೆ ಮಿಕ್ಕಿದ ಮೆಟೀರಿಯಲ್ ಅದು ಹೇಳಬೇಕಲ್ಲ, ನಾಳೆ ತೋರಿಸ್ಬೇಕಲ್ಲ. ನೋಡೋಣ ಏನೇನು ಇಟ್ಟಿರ್ತಾರೆ, ಏನೇನು ಸಿಕ್ಕುಬಿಟ್ಟಿದೆ ಇವ್ರಿಗೆ ಅನ್ನೋದನ್ನ ಆಮೇಲೆ ನೋಡೋಣ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ಅದು ಯಾರೋ ಬೆಂಗಳೂರಿನಲ್ಲಿ ಅವ್ರದ್ದು ಯಾರ್ದೋ ಫೋನ್ ಏನೋ ಸೀಸ್ ಮಾಡ್ಕೊಂಡಿದ್ದಾರಂತೆ. ಓಕೆ, ಪರಮೇಶ್ವರ್ ತನಿಖೆ ಬಗ್ಗೆ ಹೇಳೋಕ್ಕಾಗಲ್ಲ ಅಂತ ಬೇಡ ಹೇಳೋದು. ಅಶೋಕ್ ಹೇಳ್ತಾರೆ, ಸುರ್ಜಿವಾಲಾನೇ SIT ಮಾನಿಟರ್ ಮಾಡ್ತಿರೋದು, BJP ಕಡೆಗೆ ತಿರ್ಗ್ಸಕ್ಕೆ ಹೋಗ್ತಾ ಇದ್ದಾರೆ, CBI ಕೊಡ್ಬೇಕು ಅದಕ್ಕೇನೆ ಅಂತ ಅವ್ರು ಅಂದಿದ್ದಾರೆ. ಅವ್ರು ಮಾನಿಟರ್ ಮಾಡ್ತಿದ್ದಾರೋ ಇಲ್ವೋ? ಈಗ CBIನ ಅಮಿತ್ ಶಾ ಮಾನಿಟರ್ ಮಾಡ್ತಿದ್ದಾರೆ ಅನ್ನೋದು, ಮೋದಿ ಮಾನಿಟರ್ ಮಾಡ್ತಿದ್ದಾರೆ ಅನ್ನೋದು ಅದು ಇರುತ್ತೆ ಟೆಕ್ನಿಕಲಿ. CBI ನಂಗೆ ಗೊತ್ತಿಲ್ಲ. ಬಟ್ ಈ ರೈಡು ಮತ್ತು ಒಂದು ಸೆಲೆಕ್ಟೆಡ್ ಗ್ರೂಪ್ ಕಡೆಯಲ್ಲಿ SIT ಆಪರೇಟ್ ಮಾಡ್ತಿರೋದು ಈಸ್ ನಾಟ್ ಕರೆಕ್ಟ್. ಫಸ್ಟ್ ಕೇಳಿಸ್ಕೊಳ್ಳೋಣ. ಎಲ್ಲವನ್ನು ಕೂಡ SIT ಕ್ರಮ ತಗೊಳ್ಳುತ್ತೆ. ನಾವು ಯಾವುದನ್ನು ಕೂಡ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ನಾವು ಯಾವ ವಿಚಾರಗಳನ್ನು ಕೂಡ ಹೇಳಕ್ ಬರೋದಿಲ್ಲ. ಸುರ್ಜೇವಾಲಾ ಇದಾರಲ್ಲ, ಆ ಲೆವೆಲಲ್ಲಿ ಪ್ರತಿನಿತ್ಯ ಈ SITನ ಮಾನಿಟರ್ ಮಾಡ್ತಾ ಇದ್ದಾರೆ. ಮತ್ತೆ SITಯಲ್ಲಿ ಆಗುವಂಥ ಎಲ್ಲ ತನಿಖೆ ಪಿನ್ ಟು ಪಿನ್ ಮಾಹಿತಿ ಕಾಂಗ್ರೆಸ್ ಅವ್ರಿಗೆ ಮೆಸೇಜ್ ಹೋಗ್ತೈತೆ. ಅಲ್ಲ, ಈಗ ಹಾಸನದಲ್ಲಿ ಎಲ್ಲ ಕಡೆ ಹಂಚಿದ್ದಾರೆ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಹತ್ರ ಯಾರು ಹೋಗೇ ಇಲ್ವಾಗಾರೆ, ಅದನ್ನ BJP. ಆದರೆ ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು ಅನ್ನುವ ಕಾರಣಕ್ಕೆ ನಾವು CBIಗೆ ಕೇಳಿದ್ದೇವೆ. ನಿಷ್ಪಕ್ಷಪಾತವಾಗಿ ಆಗಬೇಕು, CBI ತನಿಖೆಗೆ ಕೇಳಿದ್ದೀವಿ ಅಂತಂದ ತಕ್ಷಣ ಅವ್ರು ಕೊಟ್ಬಿಡಲ್ಲ. ಅಲ್ಲಿ ನೀವು ಹೇಳ್ಬಿಟ್ಟ ತಕ್ಷಣ ಅಲ್ಲಿ ಕೊಟ್ಬಿಡಕ್ಕೆ ಅವ್ರೇನು ಬಕರಾಗಳಲ್ಲ. ಬಟ್ SIT ಹ್ಯಾಸ್ ಟು ಆನ್ಸರ್. ಮೂಲ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ಬಂದಿದ್ದಂಥ FIRನಲ್ಲಿ ಏನು ಮಾಡಿದ್ದೀರಿ? ಸಂಬಡಿ ಹ್ಯಾಸ್ ಬಿನ್ ಐಡೆಂಟಿಫೈಡ್ ಆಸ್ ಅಕ್ಯೂಸ್ಡ್. ಅವ್ರ ಆರೋಪಿನೋ ಅಪರಾಧಿನೋ ಅಲ್ವೋ ಪ್ರಶ್ನೆ ಬೇರೆ. ಏನು ಕಡ್ದು ಕೊಂಪಟೆ ಹಾಕಿದ್ದೀರಿ? ಐದರ್ ದಿ ಹಾಸನ್ ಪೊಲೀಸ್ ಆರ್ ದಿ SIT ಏನು ಮಾಡಿದ್ದೀರಿ? ಯಾರೋ ಇದ್ದಾರಲ್ಲ ಅದರಲ್ಲಿ. ಎ ಮಿನಿಮಮ್ ಸ್ಟೇಟ್ಮೆಂಟ್ ಹ್ಯಾಸ್ ಟು ಬಿ ರೆಕಾರ್ಡೆಡ್. ಅವ್ರದ್ದು ಅವ್ರು ತಪ್ಪಿಲ್ಲದೆ ಇರ್ಬೋದು, ಅವ್ರನ್ನ ರಿಲೀಸ್ ಮಾಡಿ ಕಳಿಸ್ತೀರಿ, ಕಳಿಸಿ, ದಟ್ಸ್ ಓಕೆ. ಹ್ಯಾವ್ ಯು ಡನ್ ಇಟ್? ನೋ. ದಿಸ್ ಒರಿಜಿನಲ್ ಏನಿದೆ, ಪ್ರಜ್ವಲ್ ರೇವಣ್ಣ ಬೇರೆ ಈ ಕೇಸ್. ಇದರಲ್ಲಿ ದ ಡಿಸ್ಟ್ರಿಬ್ಯೂಷನ್ ಪಾರ್ಟ್ ಮತ್ತು ಅದನ್ನು ಹೊರಕ್ಕೆ ತಂದಿದ್ದು ಎಲ್ಲ ಹೆಣ್ಣುಮಕ್ಕಳ ಮುಖಗಳ ಸಮೇತ ತಂದಿರೋ ಕೇಸಲ್ಲಿ ಏನಿದೆ ಅದರಲ್ಲಿ SIT ಆರ್ ದ ಇನ್ವೆಸ್ಟಿಗೇಷನ್ ಅಪಿಯರ್ಸ್ ಟು ಬಿ ಒನ್ ಸೈಡೆಡ್. ಅನುಮಾನನೇ ಬೇಡ ಅದರಲ್ಲಿ. ಈ ಅನುಮಾನ ಭಾಳ ಸುಲಭವಾಗಿ ಆಚೆಗೆ ಬರ್ತಾ ಇದೆ ಈಗ ನನಗಂತೂ. ದೆನ್ ವಾಟ್ ಆರ್ ಯು ಡೂಯಿಂಗ್? ನಿಮ್ಮ ಇಷ್ಟ ಬಂದಂಗೆ ಒಂದು ಸೈಡಲ್ಲಿ ಮಾತ್ರ ಮಾಡೋಕ್ಕೆ ಬರಲ್ಲ. ನಿಷ್ಪಕ್ಷಪಾತವಾಗಿ ಮಾಡೋದಾದರೆ ಮಾಡಲ್ಲ ಅನ್ನೋದಿದ್ರೆ ದಟ್ಸ್ ಓಕೆ ಫಾರ್ ಯು. ನನಗೀಗಲೂ ಕಾಡುತ್ತಿರುವ ಪ್ರಶ್ನೆ ಅದೇನೆ, ಸೆಲೆಕ್ಟಿವ್ ಆಗಿ ಆಗ್ತಾ ಇದೆ. ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಅಂತ ಯಾರ್ಯಾರ ಮೇಲೆ ಆರೋಪ ಬಂದಿದೆಯೋ ಅವರೆಲ್ಲರೂ ತನಿಖೆಗಾದರೂ ಒಳಪಡಿಸ್ಬೇಕೋ ಬೇಡವೋ? ಅದಾದರೂ ಆಗ್ಬೇಕು. ಅವ್ರನ್ನ ಅಪರಾಧಿ ಅಂತೇಳಿ ಅರೆಸ್ಟ್ ಮಾಡಿ ಒಳಗಾಕಿ ಅಂತ ನಾ ಹೇಳಿಲ್ಲ. ಬೇಸಿಕ್ ತನಿಖೆಗಾದರೂ ಒಳಪಡಿಸ್ಬೇಕೋ ಬೇಡವೋ? ಇಫ್ ಯು ಆರ್ ಅನೇಬಲ್ ಟು ಕ್ಯಾಚ್ ದೆಮ್, ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ರೇವಣ್ಣನ ಅರೆಸ್ಟ್ ಫಾಸ್ಟ್ ಆಯಿತು ಅನ್ಸಲ್ವಾಗ ಅವ್ರಗಳಿಗೆ? ಇದರಲ್ಲಿ ತೋರಿಸಿದ ಆಸಕ್ತಿ ಅಲ್ಲಿಲ್ವಾ ಅಂತ. ದಾಟ್ ಇಸ್ ಎ ಪ್ರಾಬ್ಲಮ್ ಆಫ್ ದಿಸ್ ಇನ್ವೆಸ್ಟಿಗೇಷನ್ ಅಂತ ನನಗನ್ನಿಸ್ತಿದೆ. ಗೊತ್ತಿಲ್ಲ, ಮುಂದೆ ಪಾಪ ಅವ್ರಿಗೆ ಏನೇನು ತೋಚುತ್ತೋ ಆ ಪ್ರಕಾರ ಮಾಡ್ತಾರೆ. ಎಸ್, ಪ್ರಜ್ವಲ್ ಕೇಸ್ನಲ್ಲಿ DK ಶಿವಕುಮಾರ್ ಹೆಸರನ್ನ ಹೇಳದೆ ತಿಮಿಂಗಲ ಅಂತ ಕುಮಾರಸ್ವಾಮಿ ಅವರು ನೆನ್ನೆ ಹೇಳಿಕೆ ಕೊಟ್ಟಿದ್ರು. ಈ ವಿಷಯವಾಗಿ ಇವತ್ತು ಸಚಿವ ಶರಣಬಸಪ್ಪ ದರ್ಶನಾಪುರ್ ಗೊತ್ತದು DK ಶಿವಕುಮಾರ್ ಹೆಸರಿಗೆ ಹೇಳ್ತಿದ್ದಾರೆ. ಅವರೇ ರಿಯಾಕ್ಟ್ ಮಾಡ್ಬಿಟ್ರಲ್ಲ ಸರ್ DK ಶಿವಕುಮಾರ್. ಅವ್ರೇನು ರಿಯಾಕ್ಟ್ ಮಾಡಿದ್ರು? ನನಗೆ ಹೇಳಿದ್ದಾರೆ ಅಂತ ಅವ್ರೇನು ರಿಯಾಕ್ಟ್ ಮಾಡಲಿಲ್ವಲ್ಲ. ಅವ್ರು ಯಾರನ್ನಾರು ಹೇಳ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ ಅಂದ್ರೆ ಅವ್ರೇನು ಹೇಳಿಲ್ವಲ್ಲ. ಯಾರೂ ಹೇಳಿಲ್ಲ. ನಮಗೆ ಗೊತ್ತಿಲ್ಲ ಯಾರು ತಿಮಿಂಗಿಲ್ಲ ಅಂತ. ನಿಮಗೆ ಗೊತ್ತಾ? ನಿಮ್ಗೇನಾದ್ರು ಫೋನ್ ಮಾಡಿ ಹೇಳಿದ್ರ ಅವರು? ನಿಮ್ಗೇನಾದ್ರು ಹೇಳಿದಾರಾ? ಮತ್ತೆ ಗೊತ್ತೀರಿ? ಹೇಳಿ ಮುಂದಕ್ಕೆ. ಸಚಿವ ಶರಣಬಸಪ್ಪ ದರ್ಶನಾಪುರ್ ಕ್ಯೂರಿಯಾಸಿಟಿ ಇರಬೇಕು ನ್ಯೂಸಲ್ಲಿ ಕ್ಯೂರಿಯಾಸಿಟಿ ಇಲ್ಲದೆ ಎಲ್ಲ ಮುಗಿದೋಗ್ಬಿಟ್ರೆ ಏನು ಮಾಡಬೇಕು? ಯಾರು ತಿಮಿಂಗಿಲ, ಯಾರು ಟಾರ್ಟಾಯಿಸು, ಯಾರು ಮೊಸಳೆ, ಯಾರು ಗೆಂಡಾಮೃಗ, ನಮಗೆ ಇವೆಲ್ಲ ಒಂದು 8 ದಿನ ಗೊತ್ತಾಗಬೇಕು. ಒಂದು ಇದು ಕುತೂಹಲ ಬೇಕು ಅದಕ್ಕೆ. ಡಡಕ್ ಇವ್ನು ತಿಮಿಂಗಿಲ್ಲ, ಇವ್ನು ಗೆಂಡಾಮೃಗ, ಇವನು ಇದು ಅಂತ ಅಂದ್ಬಿಟ್ರೆ ಏನು ಪ್ರಯೋಜನ? ಫಾರೆಸ್ಟ್ ಒಳಗಡೆ ಟೂರ್ ಹೋಗ್ತೀವಿ, ಫಾರೆಸ್ಟಲ್ಲಿ ಅದೇ ಬನ್ನೇರುಘಟ್ಟ, ನಮ್ಮ ನಾಗರೊಳೆ, ಬಂಡೀಪುರ ಇಲ್ಲೆಲ್ಲ ಟೂರ್ ಹೋಗಲ್ವೇ ಗಾಡೀಲಿ?
ಏನು ಕುತೂಹಲದಲ್ಲಿ ಕಣ್ಣು ಹುಡುಕ್ತಾ ಇರುತ್ತೆ ನೋಡಿದ್ದೀರಾ ಅಲ್ಲಿ ಪ್ರಾಣಿಗಳಿಗೆ? ಹೌದು. ಕಾಣಿಸ್ಬಿಟ್ರೆ ಸಾಕು ಒಂದು ಅಂತ, ಕಾಣಿಸ್ದೆ ಹೋದರೆ ನಿರಾಸೆ. ಆ ಕುತೂಹಲ ಇರಬೇಕು, ಆ ಹುಡುಕಾಟ ಇರಬೇಕು. ಆಗ ಇವಕ್ಕೆಲ್ಲ ಮಜಾ ಇದೆ, ಅರ್ಥ ಇದೆ. ಎಸ್, ಯಾರೇನು ಹೇಳಿದ್ರು ನೋಡೋಣ. ರೇವಣ್ಣ ಅವರು ಡಿ.ಕೆ. ಶಿವಕುಮಾರ್ ಮಾತು ಕೇಳಿ ವಿಡಿಯೋ ಆನ್ ಮಾಡ್ಯಾನ. ಈಗ ಇಷ್ಟು ವಿಡಿಯೋ ಮಾಡ್ಯಾನ, ಆದ್ರೆ ಎಷ್ಟು ಮಂದಿ ಹೆಣ್ಮಕ್ಳು ಇದ್ದಿರ್ಬೇಕು? ಎಲ್ಲಾರ ಈಗ ಬಿಜೆಪಿ JDS ದವರು ಒಂದು ನೇಹ ಕೇಸಿಗೆ ಏನು ಹೇಳಿದ್ರು, ಎನ್ಕೌಂಟರ್ ಮಾಡ್ಬೇಕ್ರಿ ಅಂದ್ರೆ, ಈಗ ಪ್ರಜ್ವಲ್ ಯಾಕೆ ಎನ್ಕೌಂಟರ್ ಮಾಡಂತ ಹೇಳೋಲ್ರು? ಅವ್ರ ಮಿನಿಸ್ಟ್ರಾ? ಹೌದು ಸರ್. ಓಕೆ, ಹೆಂಗೆ ಎನ್ಕೌಂಟರ್ ಮಾಡ್ತೀರಿ? ಆ BJP ಅವ್ರು ಹೇಳಿದಾಗಲೂ ಅಷ್ಟೇ, ಈಗಲೂ ಅಷ್ಟೇ. ಯಾರು ಎನ್ಕೌಂಟರ್ ಮಾಡ್ತೀರಿ? ಯಾವ ಕಾನೂನು ನಿಮ್ಗೆ ಅವಕಾಶ ಕೊಡತ್ತದನ್ನ? ಅಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ನಿಜ. ಯಾವ ಎನ್ಕೌಂಟ್ರು ಜಾಗ ಕೊಡಲ್ಲ. ಜನ ಬಯಸ್ತಿರೋದು ದ ಕ್ವಿಕ್ ಡಿಸ್ಪೋಸಲ್ ಆಫ್ ಕೇಸಸ್, ಅಂದರೆ ಜಡ್ಜ್ಮೆಂಟ್ಗಳು ಬೇಗ ಆಗಲಿ, ಕನಿಷ್ಠ ಇಂಥ ಪ್ರಕರಣಗಳಲ್ಲಿ ಡ್ರ್ಯಾಗ್ ಆಗೋದು ಬೇಡ. ಡ್ರ್ಯಾಗ್ ಆಗ್ತಾ ಇದ್ದರೆ ಪ್ರಯೋಜನ ಇಲ್ಲ ಅಂತ. ಮತ್ತು ನೇಹಾ ಕೇಸಲ್ಲಿ ಮರ್ಡರ್ ಇದೆ, ಓಪನ್. ಇಲ್ಲಿ ಈಗ ಸೆಕ್ಷುಯಲ್ ಆರೋಪಗಳೇನು ಬಂದಿದೆ, ಮಾನ್ಯ ಮಂತ್ರಿಗಳೇ, ನಿಮ್ಮ ಸರ್ಕಾರಕ್ಕೆ ಕೈ ತುಂಬ ಕೆಲಸ ಇದೆ ಅದನ್ನು ಇನ್ನೂ ಪ್ರೂವ್ ಮಾಡೋಕ್ಕೆ. ನೀವು ಕುರ್ಚಿಯಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡೋಕ್ಕೆ ಬರಲ್ಲ, ಇರ್ಬೋದು, ಅದು ಇಲ್ಲದೆ ಇರ್ಬೋದು, ನಂಗೆ ಗೊತ್ತಿಲ್ಲ. ಕೈ ತುಂಬ ಕೆಲಸ ಇದೆ ನಿಮ್ಗೆ ಇನ್ನೂ ಇದನ್ನು ಪ್ರೂವ್ ಮಾಡೋಕ್ಕೆ. ಬಿಕಾಸ್ ದ ವೇ ಸರ್ಟನ್ ಥಿಂಗ್ಸ್ ಆರ್ ಹ್ಯಾಪನಿಂಗ್, ಸರಿಯಾಗಿ ಬಾಲಕ್ಕೆ ಬೆಂಕಿ ಹಾಕೋತೀರಿ ಅನ್ನಿಸ್ತಿದೆ ನನಗೆ. ಎಂಡಲ್ಲಿ ಸರಿಯಾಗಿ ಬಾಲಕ್ಕೆ ಬೆಂಕಿ ಹಾಕೋತೀರಿ ಅಂತ ಅನ್ನಿಸ್ತಿದೆ ಆರಂಭದಲ್ಲಿ ನನಗಿದು. ಓಕೆ. ಹಾಂ, ಇನ್ನು ತಿಮಿಂಗಿಲ ಯಾರು? ಪರಮೇಶ್ವರ್ ಹೇಳಿದ್ದಾರೆ. ಕುಮಾರಸ್ವಾಮಿ ಗೊತ್ತಿದ್ರೆ ಯಾರು ಅಂತ ಹೇಳಿಬಿಟ್ರೆ ಒಳ್ಳೇದಲ್ವಾ? ಹೇಳದೇ ಇದ್ರೆ ತಪ್ಪಲ್ವಾ? ಅದು ತಪ್ಪೆ, ನಾನು ಒಪ್ಕೋತೀನಿ. ನಾನು ಪರಮೇಶ್ವರ್ ಸಪೋರ್ಟ್ ಈ ವಿಚಾರದಲ್ಲಿ. ನನಗೆ ಗೊತ್ತಿಲ್ಲ, ಹೇಳಿ ಬಿಡ್ರಿ ಯಾರು ತಿಮಿಂಗಿಲ. ಅವ್ರು ಇನ್ನೊಬ್ರು ಯಾರು ಹೇಳಿ, ನನಗೆ ಗೊತ್ತಾ ಮೊಸಳೆ ಯಾವುದು ಅಂತ, ಅದು ಯಾರೇ ಮೊಸಳೆ ಅಂತ ಹೇಳಿ. ನಾವ್ಯಾಕೆ ತೀರ್ಮಾನ ಮಾಡಬೇಕು? ನಮ್ಮ ಕೆಲಸ ಅಲ್ಲ. ತಿಮಿಂಗಿಲ ಅಥವಾ ಏನೇನ ಪ್ರಾಣಿಗಳು ಇರಲಿ ಬಿಡ್ರಿ, ನಮ್ಗೆ ಯಾಕೆ ಬೇಕು? ಅದಕ್ಕೆ ಅಶೋಕ್ ತಿಮಿಂಗಿಲ ಕಾಂಗ್ರೆಸ್ದ JDSದ ಅಂತ ಗೊತ್ತಾಗಬೇಕು ಅಂತ. ಯಾಕೆ BJP ತಿಮಿಂಗಿಲನೂ ಇರಬಾರ್ದಾ? ಬರೀ ಕಾಂಗ್ರೆಸ್ಸು JDSಲೇ ತಿಮಿಂಗಿಲ ಇರಬೇಕಾ? ನಿಮ್ದೇನು ಅಕ್ವೇರಿಯಮ್ಮ, ಓನ್ಲಿ ಮೀನಿರೋಕ್ಕೆ? ಅವ್ರು ಮಾತ್ರ ಸಮುದ್ರನ ತಿಮಿಂಗಿಲ ಇರೋಕ್ಕೆ? ನಿಮ್ದು ಅಕ್ವೇರಿಯಮ್ಮು, ಓನ್ಲಿ ಮೀನು, ನಮ್ಮಲ್ಲಿ ನೋ ತಿಮಿಂಗಿಲ. ಯಾರಿಗೂ ಗೊತ್ತು ಎಲ್ಲೆಲ್ಲಿ ತಿಮಿಂಗಿಲಕ್ಕೆ ಏನಾದ್ರು ಬಾರ್ಡ್ರ್ ಇದೆಯಾ? ಅದು ಸಮುದ್ರದಲ್ಲಿ ಎಲ್ಲೆಲ್ಲಿ ಬೇಕಾದ್ರೂ ಓಡಾಡತ್ರಪ್ಪ. ನಿಮ್ಮ ಪಕ್ಷಿಗಳೆಲ್ಲ ಸಮುದ್ರಗಳಿದ್ದಂಗೆ, ನಿಮ್ಮ ಸಮುದ್ರಗಳಲ್ಲಿ ಎಲ್ಲೆಲ್ಲಿ ಯಾವ್ಯಾವ ತಿಮಿಂಗಿಲ ಓಡಾಡತ್ವು ಯಾರಿಗೂ ಗೊತ್ತು? ನಿಮ್ಮ ಪಕ್ಷಿಗಳೇ ಸಮುದ್ರ ಇದ್ದಂಗೆ. ಯಾಕೆ ಹೇಳಿ? ಸಮುದ್ರ ಎಲ್ಲವನ್ನ ಗುಳಂ ಅಂತ ಸ್ವೀಕಾರ ಮಾಡಿಬಿಡುತ್ತೆ. ಆಮೇಲೆ ಅದಕ್ಕೆ ಸಾಕು ಅನ್ನಿಸ್ದಾಗ ಅಲೆಗಳಲ್ಲಿ ಒದ್ದು ಹೊರಗೆ ಹಾಕತ್ತೆ ಎಷ್ಟೋ ದಿನ. ಹಾಗೆ ನೀವು ರಾಜಕೀಯ ಪಕ್ಷದವರು ನಿಮಗೆ ಬೇಕು ಅಂದಾಗ ಎಲ್ಲವನ್ನು ಗುಳಮ್ಮಂತ ಒಳಗೆ ಹಾಕೊಂಡ್ಬಿಡ್ತೀರಿ. ಕಳ್ಳ, ದರೋಡೆಕೋರ, ಕಚಡ, ಕಂತ್ರಿ ಏನಾದರೂ ಹಾಕೊಳ್ಳಿ, ಒಳಗೆ ಹಾಕೊಂಡ್ಬಿಡ್ತೀರಿ ಫಸ್ಟು. ಆಮೇಲೆ ಅವ್ನ ಕೆಲಸ ಎಲ್ಲ ಮುಗಿದು ಅವ್ನು ಸಾಕು ಅನ್ನಿಸ್ದಾಗ ಅಲೆಯಂತೆ ಹೊಡೆದು ಹೊರಗೆ ಹಾಕ್ತೀರಿ. ಹಾಗಾಗಿ ನಿಮಗೂ ತಿಮಿಂಗಿಲಿಕ್ಕೂ ಸಮುದ್ರಕ್ಕೂ ಎಂತೆಂಥ ನಂಟಿದೆ. ಬಾ ಬಿಡಿ. ಹಾಂ, ನೆಕ್ಸ್ಟ್ ಹುಬ್ಳಿ